ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮಿಗೆ ಸೈನ್ಸ್ ಒಳಗೆ ಬಯೋ ಒಳಗೆ 2 ಮತ್ತು 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣಂತ. ನೋಡಿರಿ, ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ನಾನು ಏನು ಹೇಳಲಿಕ್ಕತ್ತೀನಿ, ಎಲ್ಲರೂ ಒಬ್ಬೊಬ್ಬರು ಗುಡ್ ಕಮೆಂಟ್ಸು ಮಾಡಿರಿ, ಬ್ಯಾಡ್ ಕಮೆಂಟ್ಸು ಮಾಡಿರಿ, ಎಲ್ಲರಿಗೂ ಥ್ಯಾಂಕ್ ಯು. ನೋಡಿರಿ, ನಾನು ಏನು ಹೇಳಲಿಕ್ಕತ್ತೀನಿ, ಸೈನ್ಸ್ ಒಳಗೆ ಎಕ್ಸಾಕ್ಟ್ಲಿ ಇವಾಗ ಕ್ವಶನ್ಸ್ ಬರ್ತಾವಂತ ಹೇಳಲಿಕ್ಕತ್ತೀನಿ. ಇವಾಗ ಕ್ವಶನ್ಸ್ ಬರ್ತಾವ್ರಿ ಅಂತ ನಾನು ನಿಮ್ಗೆ ಹೇಳಿಲ್ಲ. ಇದನ್ನು ಒಂದು ಆಧಾರವಾಗಿ ಇಟ್ಕೊಂಡು ನೀವು ಇನ್ನೂ ಹಾರ್ಡ್ ಸ್ಟಡಿ ಮಾಡಿದ್ರೆ ನೀವು ಜಾಸ್ತಿ ಮಾರ್ಕಸ್ ತೊಗೋಬೋದು. ಇಲ್ಲಪ್ಪ, ನಾ ಏನೂ ಓದಿಲ್ರಿ ಎಕ್ಸಾಮಿಗೆ, ಸೈನ್ಸ್ ಅಂದರೆ ನನಗೆ ಡಿಫಿಕಲ್ಟ್ ಅನ್ನೋರು ನನ್ನ ಕ್ಲಾಸ್ ನೋಡಿದರೆ ನೀವು ಎಕ್ಸಾಕ್ಟ್ಲಿ ನಿಮ್ಮ ಪಾಸಿಂಗ್ ಮಾರ್ಕಸ್ ಬರ್ತೈತ್ರಿ. ನಾ ಹೈ ಸ್ಕೋರ್ ಮಾಡ್ತೀನಿ ಅಂದ್ರೆ ಇದನ್ನೊಂದು ಬೇಸ್ ಆಧಾರವಾಗಿ ಇಟ್ಕೊಂಡು ನೀವು ಇನ್ನೂ ಇದರೊಳಗನ ಡೀಪ್ ಸ್ಟಡಿ ಮಾಡಿದ್ರೆ ಸೈನ್ಸ್ ಒಳಗೆ ನೀವು 80 ಮಾರ್ಕಸ್ನು ನೀವು ತೊಗೊಂಡು ಬರ್ಬೋದು. ಇವತ್ತು ನಾನು ನಿಮ್ಗೆ ಬಯಾಲಜಿ ಒಳಗೆ 2 ಮತ್ತು 3 ಮಾರ್ಕ್ಸಿಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತೀನಿ ರೀ. ಸ್ಥಳೀಯ ಜನರು ಅರಣ್ಯದಿಂದ ಯಾವ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತಾರೆ? ಇದಂತೂ ಬಹಳ ಈಸಿ. ನೀವು ಎಲ್ಲರೂ ಏನು ಮಾಡ್ತೀರಿ, ಇದು ಕ್ವಶನಿಗೆ ಆನ್ಸರ್ ಬರ್ತೀರಿ. ಸ್ಥಳೀಯ ಜನರು ಅರಣ್ಯದಿಂದ ಕೆಳಗಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವರು: ಅಧಿಕ ಪ್ರಮಾಣದ ಉರುವಲು, ಸಣ್ಣ ಮರಮುಟ್ಟುಗಳು ಮತ್ತು ಹುಲ್ಲಿನ ಅಗತ್ಯತೆ. ನೆಕ್ಸ್ಟ್, ಗುಡಿಸಲಿನ ಮೇಲ್ಛಾವಣಿ ಮತ್ತು ಆಹಾರ ಸಂರಕ್ಷಿಸುವ ಬುಟ್ಟಿ ತಯಾರಿಕೆ. ಕೃಷಿಗೆ, ಮೀನುಗಾರಿಕೆಗೆ ಮತ್ತು ಬೇಟೆಯಾಡಲು ಉಪಕರಣ ತಯಾರಿಕೆಗೆ ಅಗತ್ಯ ವಸ್ತುಗಳನ್ನು ಪಡೆಯುತ್ತಾರೆ. ನೆಕ್ಸ್ಟ್, ಹಣ್ಣುಗಳು, ಬೀಜಗಳು ಮತ್ತು ಔಷಧಿಗಳಿಗೆ ಮತ್ತು ಜಾನುವಾರುಗಳ ಮೇವು ಪ್ರದೇಶಕ್ಕೆ ಇದನ್ನು ಬಳಸ್ಕೋತಾರೆ. ನೆಕ್ಸ್ಟ್ ನೋಡಿರಿ, ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ನೋಡಿರಿ, ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ನೋಡಿರಿ, ಗ್ಲಾಮರುಲಸ್ಸನ್ನು ಗುರುತಿಸ್ಬೇಕು. ನೋಡಿರಿ, ಗ್ಲಾಮರುಲಸ್ ಎಲ್ಲಿ ಬರ್ತೈತೆ ಅಂದ್ರೆ ನೆಫ್ರಾನ್ನ ಚಿತ್ರ ತೆಗೆದು ಗುರುತಿಸೋದು. ಇದು ಕೊಟ್ಟ 2 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ ನೋಡಿರಿ, ಎ ವಿದ್ಯಾರ್ಥಿಯು ಪಕ್ಷಿಯ ರೆಕ್ಕೆ ಮತ್ತು ಮಾನವನ ಕೈ ಇವುಗಳೆರಡು ಕಾರ್ಯಾನುರೂಪಿ ಅಂಗಗಳಾಗಿವೆ ಎಂದು ವಿದ್ಯಾರ್ಥಿ ಬಿಗೆ ಹೇಳುತ್ತಾನೆ. ಅದಕ್ಕೆ ಬಿ ವಿದ್ಯಾರ್ಥಿಯು ಅವುಗಳೆರಡು ರಚನಾರೂಪಿ ಅಂಗಗಳು ಎಂದು ಹೇಳುತ್ತಾನೆ. ಯಾರ ಉತ್ತರವು ಸರಿಯಾಗಿದೆ? ಸೂಕ್ತ ಕಾರಣಗಳೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂದಾರ. ನೋಡಿರಿ, ಬಿ ವಿದ್ಯಾರ್ಥಿಯ ಉತ್ತರವು ಸರಿಯಾಗಿದೆ. ಯಾಕಂದ್ರೆ ಅವುಗಳು ಒಂದೇ ಸಾಮಾನ್ಯ ಪೂರ್ವಜರಿಂದ ವಿಕಾಸವಾಗಿರಬಹುದು. ರೆಕ್ಕೆ ಮತ್ತು ಕೈಗಳ ರಚನೆಗಳ ಮೂಲ ವಿನ್ಯಾಸ ಒಂದೇ ಆಗಿದೆ. ಅವುಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ನೆಕ್ಸ್ಟ್ ನೋಡಿರಿ, ಜೀವಿಗಳ ನಡುವೆ ಜೀವ ವಿಕಾಸೀಯ ಸಂಬಂಧಗಳನ್ನು ಪತ್ತೆ ಮಾಡಲು ಬಳಸುವ ಸಾಧನಗಳನ್ನು ತಿಳಿಸಿ ಅಂದಾರ. ಯಾವುದದು? ಉತ್ಕಥನ, ಕಾಲನಿರ್ಣಯ, ಪಳೆಯುಳಿಕೆಗಳ ಅಧ್ಯಯನ, DNA ಅನುಕ್ರಮಣಿಕೆಗಳನ್ನು ನಿರ್ಧರಿಸುವುದು. ನೋಡಿರಿ, ಇಷ್ಟು ಬರೆದ್ರೆ 2 ಮಾರ್ಕ್ಸ್. ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ. ನೋಡಿರಿ, ಈ ಚಿತ್ರವನ್ನು ನೋಡಿ, ಯಾವ ಚಿತ್ರವು ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯಗಳನ್ನು ಸೂಚಿಸುತ್ತದೆ ಮತ್ತು ಯಾಕೆ ಅನ್ನೋದನ್ನು ಹೇಳಬೇಕು. ನೋಡಿರಿ, ಅದರೊಳಗೆ ಮತ್ತು ಇನ್ನೊಂದು ಬಿ ಕ್ವಶನ್ ಏನು ಕೇಳಾರ? ಎಕ್ಸ್ ಮತ್ತು Y ಭಾಗಗಳನ್ನು ಹೆಸರಿಸಿ. ಎಕ್ಸ್ದ ಕಾರ್ಯವೇನು ಅಂತ ಹೇಳಾರ. ಚಿತ್ರವೊಂದು ಏನು ತೋರಿಸ್ತೈತಿ? ತೆರೆದ ಪತ್ರರಂಧ್ರವನ್ನು ತೋರಿಸ್ತೀವಿ. ನೋಡಿರಿ, ಪತ್ರರಂಧ್ರಗಳು ತೆರೆದಿರುವುದರಿಂದ ನೋಡಿರಿ ಏನು ಕ್ವಶನ್, ಯಾವ ಚಿತ್ರವು ಅಧಿಕ ಪ್ರಮಾಣದಲ್ಲಿ ಅನಿಲಗಳನ್ನು ವಿನಿಮಯಗೊಳಿಸ್ತೈತಿ? ಯಾವುದಂದ್ರೆ ಚಿತ್ರವೊಂದು. ಯಾಕಂದ್ರೆ ಅದು ತೆರೆದ ರಂಧ್ರವನ್ನು ಹೊಂದಿರ್ತೈತಿ. ಪತ್ರರಂಧ್ರಗಳು ತೆರೆದಿರುವುದರಿಂದ ಯಾಕೆ ಕೇಳ್ಯಾರ? ಪತ್ರರಂಧ್ರಗಳು ತೆರೆದಿರುವುದರಿಂದ. ಎಕ್ಸ್ ಮತ್ತು Y ಭಾಗಗಳನ್ನು ಹೆಸರಿಸಿ ಮತ್ತು ಎಕ್ಸ್ನ ಕಾರ್ಯವೇನು? ಎಕ್ಸ್ ಏನಿದು? ಕಾವಲು ಕೋಶ. Y ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ನಿಯಂತ್ರಿಸುವುದು. ನೆಕ್ಸ್ಟ್ ನೋಡಿರಿ, ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿಗೆ ಒಂದು ಉದಾಹರಣೆಯನ್ನು ಕೊಡಿ. 2ನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆಯು ಹೆಚ್ಚಾದರೆ ಇದು ಆ ಆಹಾರ ಸರಪಣಿಯ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ? ನೋಡಿರಿ, ಉತ್ತರ ಏನಿದೆ? ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಗಿಡುಗ. ಯಾವುದಾದರೂ ಸೂಕ್ತ ಆಹಾರ ಸರಪಳಿಯನ್ನು ನೀವು ಪರಿಗಣಿಸ್ಬೋದು. ಇದನ್ನ ಅಂತಲ್ಲ. 2ನೇಯ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆಯು ಹೆಚ್ಚಾದರೆ ಮೊದಲ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆ ಏನಾಗ್ತೈತಿ? ಕಡಿಮೆ ಆಗ್ತೈತಿ. ಕ್ರಮೇಣ ಉಳಿದ ಪೋಷಣಾ ಸ್ತರಗಳಲ್ಲಿರುವ ಜೀವಿಗಳ ಸಂಖ್ಯೆಯು ಕಡಿಮೆಯಾಗುತ್ತದೆ ಮತ್ತು ಪರಿಸರದಲ್ಲಿ ಅಸಮತೋಲನವನ್ನು ಉಂಟು ಮಾಡ್ತೈತಿ. ನೆಕ್ಸ್ಟ್, ಪರಾಗಸ್ಪರ್ಶ ಎಂದರೇನು? ಪರಾಗಸ್ಪರ್ಶದ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳು ಏನು? ನೋಡಿರಿ, ಕೇಸರದಿಂದ ಪರಾಗವನ್ನು
ನೋಡ್ರಿ, ಕೇಸರದಿಂದ ಪರಾಗವನ್ನು ಶಲಾಕಾಗ್ರಕ್ಕೆ ವರ್ಗಾಯಿಸುವುದು. ಪರಾಗರೇಣುವಿನ ಮೊಳೆಯುವಿಕೆ, ಪರಾಗನಳಿಕೆಯು ಬೆಳೆಯುತ್ತದೆ. ನೆಕ್ಸ್ಟ್ ನಿಷೇಚನ ಅಂದ್ರೆ ನಿಷೇಚನ. ಪರಾಗನಳಿಕೆಯ ಮೂಲಕ ಪರಾಗರೇಣುವು ಅಂಡಾಶಯವನ್ನು ತಲುಪುತ್ತದೆ ಮತ್ತು ಅಂಡಾಣುವಿನ ಜೊತೆ ಸಂಯೋಗ ಹೊಂದುತ್ತದೆ. ಯುಗ್ಮಜವು ಉಂಟಾಗುತ್ತದೆ. ಅಂಡಾಣು ಬೀಜವು ಬೀಜವಾಗಿ ಪರಿವರ್ತನೆ ಹೊಂದುವುದು. ಆಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುವುದು. ನೆಕ್ಸ್ಟ್ ಪರಾಗಸ್ಪರ್ಶದ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳು. ಹೌದು ನೋಡಿದ್ರಿ. ನೆಕ್ಸ್ಟ್ ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಏನಾಗ್ತಾವೆ, ಉದುರಿ ಹೋಗ್ತಾವೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ವಿವೇಚನೆಯಿಂದ ಬಳಸಬೇಕು. ಏಕೆ? ಯಾಕೆ ಬಳಸಬೇಕ್ರಿ ವಿವೇಚನೆಯಿಂದ? ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಮತ್ತು ಸಲ್ಫರ್ಗಳನ್ನು ಒಳಗೊಂಡಿವೆ. ಇವುಗಳನ್ನು ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್, ನೀರು, ನೈಟ್ರೋಜನ್ ಆಕ್ಸೈಡ್ಗಳು, ಸಲ್ಫರ್ ಆಕ್ಸೈಡ್ಗಳು ಮತ್ತು ಕಾರ್ಬನ್ ಮೊನಾಕ್ಸೈಡ್ಗಳೇನಾಗ್ತಾವೆ, ಬಿಡುಗಡೆ ಆಗ್ತಾವೆ. ನೋಡ್ರಿ, ಈ ಬಿಡುಗಡೆಯಾದ ಎಲ್ಲ ಅನಿಲಗಳು ಏನು ಮಾಡ್ತಾವೆ, ವಾಯು ಮಾಲಿನ್ಯವನ್ನು ಉಂಟು ಮಾಡ್ತಾವೆ. ಕಲ್ಲಿದ್ದಲು, ಪೆಟ್ರೋಲಿಯಂಗಳು ನವೀಕರಿಸಲಾಗದ ಮುಗಿದು ಹೋಗುವ ಶಕ್ತಿಯ ಸಂಪನ್ಮೂಲಗಳಾಗಿವೆ. ಅಧಿಕ ಪ್ರಮಾಣದಲ್ಲಿ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಹಸಿರುಮನೆ ಪರಿಣಾಮವನ್ನುಂಟು ಮಾಡುತ್ತದೆ. ಜಾಗತಿಕ ತಾಪಮಾನದ ಏರಿಕೆಗೆ ಏನಾಗ್ತಿದ್ದು ಕಾರಣವಾಗ್ತೈತಿ. ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಆಮ್ಲ ಮಳೆಗೆ ಏನಾಗ್ತಾವೆ, ಕಾರಣ ಆಗ್ತಾವೆ. ನೆಕ್ಸ್ಟ್ ಕಾರ್ಬನ್ ಮೊನಾಕ್ಸೈಡ್ ಒಂದು ವಿಷಾನಿಲವಾಗಿದೆ ಮತ್ತು ಜೀವಿಗಳ ಜೀವಕ್ಕೆ ಮಾರಕವಾಗಿದೆ. ಯಾವುದಾದ್ರೂ ಆರನ್ನು ನೀವು ಬರೆದ್ರೆ ಸಾಕು. ನೆಕ್ಸ್ಟ್ ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯ TTRR ಅನ್ನು ಬಿಳಿ ಹೂ ಬಿಡುವ ಗಿಡ್ಡನೆಯ ಬಟಾಣಿ ಸಸ್ಯ TRR ಸಂಕರಗೊಳಿಸಿದೆ. ಇವುಗಳಿಂದ F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳನ್ನು ತಿಳಿಸಬೇಕು. F1 ಪೀಳಿಗೆಯಲ್ಲಿ ಪಡೆದ ಸಸ್ಯಗಳನ್ನು ಸಂಕರಣಗೊಳಿಸಿದಾಗ F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ಅನುಪಾತವನ್ನು ಬರೆಯಬೇಕು ಮತ್ತು ಸಸ್ಯಗಳ ವಿಧಗಳನ್ನು ಹೆಸರಿಸಬೇಕು. ಅಥವಾ ಇನ್ನೊಂದು ಕ್ವಶನ್ ಏನು ಕೇಳ್ಯಾರ ನೋಡ್ರಿ, ಕೊಟ್ಟಿರುವ ಸನ್ನಿವೇಶವನ್ನು ವಿಶ್ಲೇಷಿಸಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಸನ್ನಿವೇಶ ಒಂದು ಏನು ಕೇಳ್ಯಾರಿ, ಒಂದು ಹಸಿರು ವಲಯದಲ್ಲಿರುವ ಹಸಿರು ಮಿಡತೆಗಳ ಸಂಖ್ಯೆಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಏನಕ್ಕೈತಿ, ಹೆಚ್ಚಾಗ್ತೈತಿ. ಸನ್ನಿವೇಶ 2ರೊಳಗೆ ಅದೇ ಹಸಿರು ವಲಯದಲ್ಲಿರುವ ಕಂದು ಮಿಡತೆಗಳ ಸಂಖ್ಯೆಯು ಕ್ಷೀಣಿಸುತ್ತದೆ. ಇಲ್ಲಿ ಅನುವಂಶೀಯ ದಿಕ್ಸೂಚಿಯು ಹೆಚ್ಚಾಗಿ ಎಲ್ಲಿ ಸಂಭವಿಸಬಹುದಾಗಿದೆ, ಏಕೆ? ಜೀವ ವಿಕಾಸದಲ್ಲಿ ನೈಸರ್ಗಿಕ ಆಯ್ಕೆಯ ಒಂದು ಪ್ರಮುಖ ಅಂಶವಾಗಿದೆ ಎಂದು ಹೇಗೆ ಪರಿಗಣಿಸಬಹುದಾಗಿದೆ. ನೋಡ್ರಿ, ಇದರೊಳಗೆ ಏನು ಕೊಟ್ಟಿದ್ರು, ಎತ್ತರದ ಬಟಾಣಿ ಸಸ್ಯ TTRR ಮತ್ತು ಬಿಳಿ ಹೂವು ಬಿಡುವ ಗಿಡ್ಡನೆಯ ಬಟಾಣಿ ಸಸ್ಯ ಕೆಂಪು ಹೂವಿಂದು ಮತ್ತು ಬಿಳಿ ಹೂವಿಂದು ಕೊಟ್ಟಾರಲ್ಲ. F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯದ ವಿಧಗಳನ್ನು ಕೇಳಿದ್ರೆ F1 ಪೀಳಿಗೆ ನೋಡ್ರಿ, F1 ಪೀಳಿಗೆ ಒಳಗೆ ಏನಾಕೀವಿ TTRR, ಸ್ಮಾಲ್ ಲೆಟರ್ TTRR. ಇದರೊಳಗೆ ಲಿಂಗಾಣುಗಳು ಏನಾಕವು TR ಆಗಿ F1 ಪೀಳಿಗೆ ಒಳಗೆ T ಸ್ಮಾಲ್ ಲೆಟರ್ T, R ಸ್ಮಾಲ್ ಲೆಟರ್ R ಅಥವಾ ಮಿಶ್ರ ಸಸ್ಯಗಳು ಅಂತ ಮಿಶ್ರ ತಳಿಗಳು ಆಗ್ತವೆ. ನೆಕ್ಸ್ಟ್ ಎರಡನೇದು ಏನು ಕೇಳಾರ ಇದರೊಳಗೆ, F1 ಪೀಳಿಗೆಯಲ್ಲಿ ಪಡೆದ ಸಸ್ಯಗಳನ್ನು ಸಂಕರಣಗೊಳಿಸಿದಾಗ F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ಅನುಪಾತಗಳನ್ನು ಬರೆಯಿರಿ ಮತ್ತು ಸಸ್ಯದ ವಿಧಗಳನ್ನು ಬರೆಯಿರಿ ಅಂದಾರಂದ್ರೆ ಅನುಪಾತ ಏನಕ್ಕೈತಿ 9:3:3:1. ಸಸ್ಯದ ವಿಧಗಳು ಏನಾಕವು 9 ಎತ್ತರ ಕೆಂಪು ಹೂ ಬಿಡುವ ಬಟಾಣಿ ಸಸ್ಯಗಳು. ನೆಕ್ಸ್ಟ್ ಬಿ ಒಳಗೆ ಏನಾಕವು 3 ಎತ್ತರ ಬಿಳಿ ಹೂವು ಬಿಡುವ ಬಟಾಣಿ ಸಸ್ಯಗಳು. 3 ಗಿಡ್ಡ ಏನಾಗ್ತಾವು ಕೆಂಪು ಹೂ ಬಿಡುವ ಬಟಾಣಿ ಸಸ್ಯಗಳು. 1 ಗಿಡ್ಡ ಬಿಳಿ ಹೂ ಬಿಡುವ ಬಟಾಣಿ ಸಸ್ಯ ಆಕೈತಿ. ಇನ್ನೊಂದು ಏನು ಅಥವಾ ಏನು ಕ್ವಶನ್ ಕೇಳ್ಯಾರಿ ಅವರು, ಅನುವಂಶೀಯ ದಿಕ್ಸೂಚಿ ಹೆಚ್ಚಾಗಿ ಎಲ್ಲಿ ಸಂಭವಿಸುತ್ತದೆ, ಏಕೆ ಅಂತ ಕೇಳ್ಯಾರಲ್ಲ. ಅದಕ್ಕೆ ಆನ್ಸರ್ ಸನ್ನಿವೇಶ 1ರಲ್ಲಿ. ಏಕೆಂದ್ರೆ ನೋಡ್ರಿ, ಒಂದು ಸನ್ನಿವೇಶ ಕೊಟ್ಟಾರ, ಅದನ್ನು ನೋಡಿ ನಾವು ಆನ್ಸರ್ ಕೊಡಬೇಕಂದ್ರೆ ನೈಸರ್ಗಿಕ ಆಯ್ಕೆಯು ಧನಾತ್ಮಕವಾಗಿರಬೇಕು. ಹಸಿರು ಮಿಡತೆಗಳ ಹೊಸ ಪೀಳಿಗೆಯ ಜೀವಿಗಳಲ್ಲಿ ವಂಶವಾಹಿ ವಸ್ತುಗಳ ಹೊಸ ಸಂಯೋಜನೆಗಳು ಒಗ್ಗೂಡುತ್ತಾ ಹೋಗುತ್ತವೆ ಮತ್ತು ಅನುವಂಶೀಯ ದಿಕ್ಸೂಚಿ ಏನಾಗ್ತೈತಲ್ಲಿ ಹೆಚ್ಚಾಗ್ತೈತಿ. ಸನ್ನಿವೇಶ 2ರೊಳಗೆ ಏನಾಕೈತಿ, ಸನ್ನಿವೇಶ 2ರೊಳಗೆ ನೋಡ್ರಿ ಏನು ಕೇಳಾರ ಬಿ ಕ್ವಶನ್, ಜೀವ ವಿಕಾಸದಲ್ಲಿ ನೈಸರ್ಗಿಕ ಆಯ್ಕೆಯು ಒಂದು ಪ್ರಮುಖ ಅಂಶವಾಗಿದೆ ಎಂದು ಹೇಗೆ ಪರಿಗಣಿಸಬಹುದು ಅಂತ ಕೇಳಾರ. ಹೌದಾ? ನೋಡ್ರಿ, ಇದರೊಳಗೆ ಸನ್ನಿವೇಶ 2ರೊಳಗೆ ಏಕೆಂದರೆ
ನೋಡ್ರಿ, ನಿಸರ್ಗದ ಆಯ್ಕೆಯು ಧನಾತ್ಮಕವಾಗಿಲ್ಲ. ಇದರಿಂದ ಕಂದು ಮಿಡತೆಯ ಸಂಖ್ಯೆಯು ಕ್ಷೀಣಿಸಿದೆ ಮತ್ತು ಭವಿಷ್ಯದಲ್ಲಿ ಅಳೆದು ಹೋಗುವ ಸಂಭವವಿದೆ. ಹಾಗಾಗಿ ನಿಸರ್ಗದ ಆಯ್ಕೆಯು ಒಂದು ಪ್ರಮುಖ ಘಟಕ ಆಗಿದೆ. ನೆಕ್ಸ್ಟ್ ನೋಡ್ರಿ, ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಪರಿಸರದ ಮೇಲಾಗುವ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ ಎಂದಾರ, ಅಥವಾ ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇರುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸ್ರಿ ಅಂದಾರ. ನೋಡ್ರಿ, ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಪರಿಸರದ ಮೇಲಾಗುವ 2 ಪರಿಣಾಮಗಳೇನು ಏನು? ಇದನ್ನು ನೈಸರ್ಗಿಕವಾಗಿ ಮರುಚಕ್ರೀಕರಣಕ್ಕೆ ಒಳಪಡುವುದಿಲ್ಲ ಮತ್ತು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಜಡವಾಗಿ ಉಳಿತೈತಿ. ಪರಿಸರ ವ್ಯವಸ್ಥೆಯಲ್ಲಿ ವಿವಿಧ ಹಂತಗಳಿಗೆ ಸೇರಿ ಅನೇಕ ಜೀವಿಗಳಿಗೆ ಏನು ಮಾಡ್ತಿದೆ? ಹಾನಿಯನ್ನುಂಟು ಮಾಡ್ತಿದೆ. ಜೈವಿಕ ಸಂವರ್ಧನೆಯನ್ನು ತರುತ್ತದೆ. ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತೈತಿ. ಇದರೊಳಗೆ ಯಾವುದಾರಿಗೆ 2 ಮಾರ್ಕಸ್ ಕೊಡ್ತಾರೆ. ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇರುವ ಯಾವುದಾದ್ರೂ 2 ವಿಧಾನಗಳನ್ನು ಹೇಳ್ರಿ ಅಂದ್ರೆ ನೋಡ್ರಿ, ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸ್ಬೇಕು. ನೀವು ಡೈಲಿ ಇದನ್ನು ಕೇಳಿರ್ತೀರಿ. ಹಸಿ ಕಸವನ್ನು ಗೊಬ್ಬರವಾಗಿ ಮರುಬಳಕೆ ಮಾಡಬಹುದು. ಬಳಸಿ ಬೀಸಾಡುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದು, ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ವಿಧಾನಗಳನ್ನು ಅನುಸರಿಸುವುದು. ನೆಕ್ಸ್ಟ್ ನೋಡ್ರಿ, ಚಿಟ್ಟೆಯ ರೆಕ್ಕೆ ಹಾಗೂ ಬಾವಲಿಯ ರೆಕ್ಕೆಗಳನ್ನು ಕಾರ್ಯಾನುರೂಪಿ ಅಂಗಗಳೆಂದು ಪರಿಗಣಿಸಬಹುದೇ? ಹೌದಾದರೆ ಏಕೆ? ಇಲ್ಲವಾದರೆ ಏಕೆ ಅಂತ ಕೇಳಾರ. ಹೌದಾ? ನೋಡ್ರಿ, ಹೌದು. ಯಾಕಂದ್ರೆ ಇದು ಕಾರ್ಯಾನುರೂಪಿ ಅಂಗಗಳೆಂದು ಪರಿಗಣಿಸಬಹುದು. ಏಕೆಂದರೆ ಚಿಟ್ಟೆಯ ರೆಕ್ಕೆ ಹಾಗೂ ಬಾವಲಿಯ ರೆಕ್ಕೆಗಳೆರಡು ಅವುಗಳಿಗೆ ಹಾರಲು ಸಹಾಯ ಮಾಡುತ್ತವೆ. ಆದರೆ ಅವು ಮೂಲ ಅಥವಾ ರಚನಾ ವಿನ್ಯಾಸ ಏನಿರ್ತೈತಿ ಬೇರೆ ಬೇರೆ ಆಗಿರ್ತೈತಿ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ರೀ. ಮಾನವನ ವಿಸರ್ಜನಾ ವ್ಯೂಹದ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರವನ್ನು ಬರೆದು ಮೂತ್ರನಾಳವನ್ನು ಗುರುತಿಸ್ಬೇಕು. ನೋಡ್ರಿ, ಈ ರೀತಿ ಡೈಗ್ರಾಮ್ ತೆಗೆದ ಭಾಗವನ್ನು ಗುರುತಿಸ್ಬೇಕು. ನೋಡ್ರಿ, ಇದರದ ನೆಕ್ಸ್ಟ್ ಕಂಟಿನ್ಯೂ ಕ್ಲಾಸನ್ನು ಕಂಟಿನ್ಯೂ ಕ್ಲಾಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ 1 ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡ್ಕೊರಿ. ಥ್ಯಾಂಕ್ ಯು.